ಬರೀ ಸೊಪ್ಪೆ ಕಾಣ್ತಾವೆ ಇವತ್ತು. ಹಾಯ್, ನೀವು ನೋಡ್ತಾ ಇದ್ರೆ ವಿಲೇಜ್ ಲೇಡೀಸ್ ಕುಕಿಂಗ್. ನಾನು ಪೂರ್ಣಿಮಾ, ನಾನು ಪೂಜಾ. ಯಾರೇ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಇವತ್ತಿನ ಸ್ಪೆಷಲ್ ಪಾಲಕ್ ಮಸಾಲ ಪೂರಿ ಮಾಡ್ತಾ ಇದೀವಿ. ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ಪಾಲಕ್ ಮಸಾಲ ಪೂರಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ನೋಡಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತಗೊಂಡಿದ್ದೀವಿ. ಬೇಯಿಸ್ಕೊಂಡು ಇಟ್ಕೊಂಡಿರೋ ಬಟಾಣಿ, ಕಲ್ಲುವು, ಲವಂಗ, ಚಕ್ಕೆ, ಮರಾಠಿ ಮೊಗ್ಗು ಮತ್ತು ಸ್ಟಾರು, ತೆಂಗಿನಕಾಯಿ ತುರಿ, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ನಿಂಬೆಹಣ್ಣು, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಮತ್ತು ಸಣ್ಣದಾಗಿ ಹಚ್ಕೊಂಡಿರೋ ಟೊಮೊಟೊ, ಕಡಲೆ, ಬೆಳ್ಳುಳ್ಳಿ ಮತ್ತು ರೆಡಿ ಇರೋ ಪಾನಿಪುರಿ ತಗೊಂಡಿದ್ದೀವಿ. ಮಸಾಲೆ ಹುರ್ಕೊಳ್ಳೋದಕ್ಕೆ ಮೊದಲು ಬಾಣಲಿ ಮಡಗ್ತಾ ಇದ್ದೀನಿ. ಬಾಣಲಿ ಕಾದಿದೆ, ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಪಲಾವ್ ಸಾಮಾನು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಪಾಲಕ್ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಮತ್ತೆ ಕಡಲೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡು ಚೆನ್ನಾಗಿ. ನೋಡಿ, ಮಸಾಲೆನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಇದನ್ನ ಇಳಿಸ್ಕೊತಾ ಇದ್ದೀವಿ. ನೋಡಿ, ಮಸಾಲೆನ ರುಬ್ಸ್ಕೊಂಡು ಬರೋಕ್ಕೆ ತಿಂತಾ ಇದ್ದೀನಿ. ಹಸಿ ಮಸಾಲೆನೇ ಘಮ ಘಮ ಅಂತ ಸ್ಮೆಲ್ ಬರ್ತದೆ. ನೋಡಿ, ಮಸಾಲೆ ಫ್ರೈ ಮಾಡ್ಕೊಂಡಿರೋ ಬಾಣಲಿಗೆನೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಇಷ್ಟೊತ್ತಾದ್ರೂ ಮಸಾಲೆ ರುಬ್ಸ್ಕೊ ಬರ್ಕೋದೋಳು ಇನ್ನೂ ಬರಲಿಲ್ಲ. ಬರುತ್ತಿಲ್ವ ಅಲ್ಲಿಂದ? ಏನು ಅಮೆರಿಕಕ್ಕೆ ಊರಿಗೆ ಹೋಗಿ ಬರೋಕ್ಕಿಲ್ವೇ ತೋಟದ ಹತ್ರಕ್ಕೆ? ನೋಡಿ, ರುಬ್ಬಿಸ್ಕೊಂಡು ಬಂದಿದ್ದೀನಿ ಮಸಾಲೆ. ಎಣ್ಣೆ ಕಾಯಿಲಿ ಇರು, ಹಾಕಿದ್ದೀನಿ ಆವಾಗಲೇ. ನಿನ್ಗೆ ಕಾಯಿದೆ ಇರು. ಪೂಜಾ ನೋಡಿ, ಚೆನ್ನಾಗಿ ರುಬ್ಬಿದನು. ಏನು ಮಿಕ್ಸಿಲಿ ರುಬ್ಬಿರೋದಕ್ಕೆ ಏನು ಉಳ್ಕಲಲ್ಲಿ ರುಬ್ಬಿಟ್ಟಿದ್ರೆ ಕರೆಂಟ್ ಹೊಟ್ಟೋಗಿದ್ರೆ ಒಳ್ಳೆ ಚಟ್ನಿ ಥರ ಹೆಂಗೆ ನುಣ್ಣಗದೆ. ಮಸಾಲೆ ತೊಳೆದಿರೋ ನೀರು ಹಾಕ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಬುಟ್ಟಿಯೇ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ.
ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ದಂಗೆ ಕಲ್ಸ್ಕೊಂಡಿದ್ದೀನಿ. ಇವಾಗ ಇದನ್ನ ಹಾಕ್ತಾ ಇದ್ದೀನಿ. ತಿರ್ತಾ ಇರು ಬೇಗ. ನೋಡ್ಕೊ ಈಗ ಅದು ಹೆಂಗೆ ಮಸಾಲೆ ಎಷ್ಟು ಗಟ್ಟಿ ಆಯ್ತದೆ. ಮಸಾಲೆ ರೆಡಿಯಾಗಿದೆ. ಇವಾಗ ಇಳಿಸ್ಕೊತಾ ಇದ್ದೀನಿ. ನೋಡಿ ಮಸಾಲೆ ರೆಡಿಯಾಗಿದೆ. ಇವಾಗ ಮಸಾಲೆ ಪುರಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಬೇಗ ಇದಂಗೆ ತಿನ್ನುವೇರು ಓಲಿ ಬಿಸಿ ಕೈ ಸುಟ್ಕೊಬಿಟ್ಟಿ ಹಾಲೆ ತಿಂತಾರೆ ಸ್ಪೂನಲ್ಲಿ ತಿನ್ನೋದು. ಹಿಡ್ಕೊಡ್ಕೊ ಬೇಗ. ಬಟಾಣಿ ನೋಡಿ ಬೇಯಿಸ್ಕೊಂಡಿರೋ ಬಟಾಣಿ ಹಾಕ್ತಾ ಇದ್ದೀನಿ. ಅರ್ಜೆಂಟಲ್ಲಿ ನನ್ನ ಕೈ ಮೇಲೆ ಓದ್ಬಿಟ್ಟಿಯೇ ಸುಡ್ತಾ ಇದೆ. ಬಿಸಿ ಬಿಸಿ ಏನು ಮಸಾಲೆ ಇಷ್ಟು ಚೆನ್ನಾಗದೆ ಗ್ರೀನ್ ಕಲರ್. ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊ, ಸ್ವಲ್ಪ ನಿಂಬೆ ರಸ. ಇದು ಖಾರ ಬುಂದಿ ಬಿಡವೆ ಹಾಕ್ಬೇಕು. ತಗೋತೀನಿ ನೀನು ಫಸ್ಟ್. ಬಿಸಿ ಬಿಸಿ ಪಾಲಕ್ ಮಸಾಲೆ ಪುರಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ. ಮಸಾಲೆ ಪುರಿ ತಿನ್ನು ಬೇಗ ಬೇಗ ಬಿಸಿಲೇ. ಸೂಪರ್. ಈ ಥರ ಮಸಾಲೆ ಪುರಿ ಕೊಟ್ಟರೆ 1 ಪ್ಲೇಟ್ ತಿನ್ನೋದು ಗ್ಯಾರಂಟಿ 2 ಪ್ಲೇಟ್ ತಿಂತಾರೆ. ಅದು ಮಸಾಲೆ ಒಂದು ಸ್ವಲ್ಪ ತೆಳ್ಳಗಿತ್ತು. ಕಡಲೆ ಹಿಟ್ಟು ಕಲಸಿದ್ಮೇಲೆ ನೋಡಿ ಚೆನ್ನಾಗೋಯ್ತು. ಆ ಮಸಾಲೆ ಕರೆಕ್ಟಾಗಿ ಬೆಂದಿದೆ. ಅದ್ರ ಜೊತೆಗೆ ಈ ಪಾನಿಪುರಿ, ಈ ಬಟಾಣಿ ಬೇಯಿಸಿರೋ ಬಟಾಣಿ ಅಂತೂ ಕಾಂಬಿನೇಷನ್ ಸೂಪರ್ ಆಗದೆ. ಹೊರಗಡೆ ತಿನ್ನೋದ್ಕಿಂತ ಮನೇಲೆ ಈ ಥರ ರೆಸಿಪಿ ಮಾಡ್ಕೊಬಿಟ್ರೆ. ಮತ್ತು ಆ ನಿಂಬೆ ಹುಳಿ ಹಾಕಿದೀವಲ್ಲ ಅದ್ರ ಫ್ಲೇವರ್ ಚೆನ್ನಾಗಿದೆ. ಮತ್ತು ಇನ್ನೇನು ತಡ, ಗೋಬಿನೂ ಮಾಡಿದ್ದೀವಿ, ಪಾನಿಪುರಿನೂ ಮಾಡಿದ್ದೀವಿ. ಒಂದು ಅಂಗಡಿನೇ ಹಾಕೊಬಿಡುಮೆ. ನಿಮಗೂ ಪಾನಿಪುರಿ ಗೋಬಿ ಬೇಕು ಅಂದರೆ ಕಮೆಂಟ್ ಮಾಡಿ. ಇಬ್ರು ಮಾಡ್ಕೊಡ್ತಾಳೆ. ಆಯಿತು, ಅವ್ರು ಬಂದರೆ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಈ ಬೂಂದಿ ಖಾರ ಜೊತೆ ಅಂತೂ ಇನ್ನೂ ಸೂಪರ್ ಆಗಿದೆ. ಮಾತೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗದೆ. ನಾನಂತೂ ಬರೀ ತಿಂತಾನೆ ಇದ್ದೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.